ಪಂಡಿತ ರಾಮಕೃಷ್ಣ, ನಿಮಗಾಗೆ ಕಾಯುತ್ತಿದ್ದೆವು. ಗುರುಗಳೇ, ಇವ್ರ್ಯಾರು? ಸರಿಯಾದ ಸಮಯಕ್ಕೆ ಬಂದಿದ್ದಾರೆ. ಪ್ರಣಾಮ ಮಹಾರಾಜ. ಪ್ರಣಾಮ ನರಸಿಂಹವರ್ಧನ ಮಹಾರಾಜ. ಪ್ರಣಾಮಗಳು ಪ್ರಣಾಮಗಳು. ಈ ಯುದ್ಧ ನಡೆಯೋದಿಲ್ಲ. ಖಂಡಿತವಾಗ್ಲೂ ಆಗಲ್ಲ. ಯಾಕೆ ಯಾಕೆ ಪಂಡಿತ ರಾಮಕೃಷ್ಣ? ಮಹಾರಾಜ, ಯುದ್ಧ ಮಾಡೋದ್ರಿಂದ ಯಾವ ಲಾಭವೂ ಇಲ್ಲ. ಯಾವ ಉದ್ದೇಶದಿಂದ ನೀವಿಬ್ರು ಯುದ್ಧ ಮಾಡಕ್ ಬಂದಿದ್ದೀರೋ ಅದು ಸಫಲವಾಗಲ್ಲ. ಇವನ್ ಯಾಕೆ ಇಲ್ಲಿಗೆ ಬಂದ? ಅದೆಲ್ಲ ನಿಮ್ಗೆ ಹೇಗ್ ಗೊತ್ತಾಯ್ತು? ನಾವು ಯಾವ ಕಾರಣಕ್ಕಾಗಿ ಬಂದಿದ್ದೀವಿ? ಪೇಸ್ ಮಹೋದಯರ ಪುಸ್ತಕದ ಲೇಖನದಲ್ಲಿ ನಿಮ್ಮ ಹೆಸರು ಅಂಕಿತಗೊಳಿಸೋ ಸಲುವಾಗಿ. ಅಯ್ಯೋ ಭಗವಂತ, ಇವನ್ಗೆ ಹೇಗ್ ಗೊತ್ತಾಯ್ತು? ಪಂಡಿತ ರಾಮಕೃಷ್ಣ, ಪೇಸ್ ಮಹೋದಯ ತಮ್ಮ ಲೇಖನ ಬರೆಯುತ್ತಿದ್ದಾರೆ. ನೀವು ಹೋಗಿ ನಮ್ಮನ್ನು ಯುದ್ಧ ಮಾಡಲು ಬಿಡಿ. ಹೋಗೆ ಹೋಗೆ. ಮಹಾರಾಜ, ನಿಮಗ್ ಗೊತ್ತಿದ್ಯಾ ಫೇಸ್ ಮಹೋದಯ ತಮ್ಮ ಪುಸ್ತಕದಲ್ಲಿ ಏನ್ ಬರೀತಿದ್ದಾರೆ ಅಂತ? ಇಲ್ಲ, ಗೊತ್ತಿಲ್ಲ ಪಂಡಿತ ರಾಮಕೃಷ್ಣ. ಟಿಲ್ಲುರಾವ್ ಮಹಾರಾಜ, ಇವರು ಟಿಲ್ಲುರಾವ್ ಅಂತ. ಇವ್ರಿಗೆ ಪೋರ್ಚುಗಲ್ ಭಾಷೆಯ ಜ್ಞಾನವಿದೆ. ಪ್ರಣಾಮಗಳು ಮಹಾರಾಜ. ಪಂಡಿತ ರಾಮಕೃಷ್ಣ, ನೀವೇನು ಮಾಡಲು ಹೊರಟಿದ್ದೀರಾ? ಮಹಾರಾಜ, ತಾವು ಟಿಲ್ಲುರಾವ್ಗೆ ಒಂದು ಬಾರಿ ಫೇಸ್ ಮಹೋದಯರ ಪುಸ್ತಕ ಓದಲು ಅವಕಾಶ ಕೊಡಿ. ಆಗ ಸತ್ಯ ತಂತಾನೆ ಎಲ್ರಿಗೂ ಗೊತ್ತಾಗುತ್ತೆ. ಮಹಾರಾಜ ಕೃಷ್ಣದೇವರಾಯರೇ, ನಮಗೆ ಶಕೆ ಆಗುತ್ತಿದೆ. ನಮಗೆ ಯಾವಾಗ ಶಕೆ ಆಗುತ್ತದೋ ಭಯ ಜಾಸ್ತಿ ಆಗುತ್ತದೆ. ಬನ್ನಿ, ಒಳಗಡೆ ಕುಳಿತುಕೊಂಡು ಇದರ ಬಗ್ಗೆ ಮಾತನಾಡುವ. ವಿಚಾರ ಚೆನ್ನಾಗಿದೆ. ಹೌದೌದು ಮಹಾರಾಜ, ಒಳ್ಳೆಯ ಯೋಜನೆ. ಬನ್ನಿ ಬನ್ನಿ. ಪಂಡಿತ ರಾಮಕೃಷ್ಣ, ತಮ್ಮಪ್ಪಣೆ ಮಹಾರಾಜ. ಟಿಲ್ಲುರಾವ್, ಫೇಸ್ ಮಹೋದಯರ ಪುಸ್ತಕದ ಅನುವಾದ ಮಾಡಿ. ವಿಜಯನಗರ ಒಂದು ಸಮೃದ್ಧ ರಾಜ್ಯವಾಗಿದೆ. ಇದರ ಸಂಚಾಲಕರು ಮಹಾರಾಜ ಕೃಷ್ಣದೇವರಾಯರು. ಬಹಳ ಕುಶಲತೆಯಿಂದ ನಡೆಸುತ್ತಾರೆ. ಡೊಮಿಂಗೋ ಮಹೋದಯ, ಅತ್ಯಂತ ಜ್ಞಾನಿಗಳು ನೀವು. ಟಿಲ್ಲುರಾವ್, 2-3 ಪುಟ ಮುಂದೆಯಿಂದ ಓದಿ. ಯಾಕೆ ಇಷ್ಟು ಚೆನ್ನಾಗಿ ಬರ್ದಿದ್ದಾರೆ? ಯಾಕೆ ಪಂಡಿತ ರಾಮಕೃಷ್ಣ, ನಿಮಗೆ ಮಹಾರಾಜರ ಪ್ರಶಂಸೆ ಕೇಳೋಕಾಗ್ತಿಲ್ವೇ? ಮಹಾರಾಜ, ಮುಖ್ಯ ಕಥೆ ಮುಂದೆ ಆರಂಭವಾಗುತ್ತೆ. ಮುಂದೆ ಉಚಿತವಿದೆ. ಟಿಲ್ಲೂರವರವರೇ, ಪಂಡಿತ ರಾಮಕೃಷ್ಣ ಹೇಗೆ ಹೇಳ್ತಾರೋ ಹಾಗೆ ಮಾಡಿ. ನೀವು ಮುಂದೆಯಿಂದ ಓದಿ. ಮಹಾರಾಜ ಕೃಷ್ಣದೇವರಾಯರು ಇಂದು ನಮ್ಮನ್ನು ಭೋಜನಕ್ಕೆ ಆಮಂತ್ರಣ ನೀಡಿದ್ದರು. ರಾಜಗುರು ತಥಾಚಾರ್ಯರ ನಿವಾಸಕ್ಕೆ ಹೋಗಿ ನಾವು ತುಂಬಾ ವ್ಯಾಕುಲರಾಗಿದ್ದೆವು. ಅವರು ನಮ್ಮ ಮುಂದೆ ಕೇವಲ ನಾಟಕವಾಡುತ್ತಿದ್ದರು. ರಾಜಗುರುಗಳ ಧರ್ಮಪತ್ನಿ ಪ್ರಿಯೆ ಅವರ ಪತಿಯನ್ನು ದೇವರೆಂದು ನಂಬಿದ್ದಾರೆ. ಆದರೆ ಅವರಿಗೆ ಗೊತ್ತಿಲ್ಲ ಅವರ ಪತಿ ಟಿಲ್ಲುರಾವ್, 2-3 ಪುಟ ಇನ್ನು ಮುಂದೆ ಓದಿ. ರಾಣಿ ತಿರುಮಲಮ್ಮನವರು ಮಾಡಿದ ಭೋಜನ ಬಹಳ ಸ್ವಾದಿಷ್ಟವಾಗಿತ್ತು. ಭೋಜನ ಗ್ರಹಣ ಮಾಡಿದ ಮೇಲೆ ನಮ್ಮ ಆತ್ಮಕ್ಕೆ ತೃಪ್ತಿಯಾಯಿತು. ಆದರೆ ಆಶ್ಚರ್ಯವೇನೆಂದರೆ ಮಹಾರಾಜರು ಭೋಜನವನ್ನು ಗ್ರಹಣ ಮಾಡಲಿಲ್ಲ. ರಾಣಿ ತಿರುಮಲಾಂಬರವರು ಮಹಾರಾಜರಿಗೆ ವಿಶೇಷವಾದ ವ್ಯಂಜನ ತಯಾರು ಮಾಡಿ ತಂದಿದ್ದರು. ಅದನ್ನು ಮಹಾರಾಜರು ಗ್ರಹಣ ಮಾಡಿದರು. ಆಗ ನಮಗೆ ತಿಳಿಯಿತು ಮಹಾರಾಜರು ಅವರ ಜೊತೆ ಹೂದಾನಿ ಇಟ್ಟುಕೊಂಡು ಏಕೆ ಕುಳಿತಿದ್ದರು ಎಂದು. ಇದರ ಕಾರಣವೇನೆಂದರೆ, ಟಿಲ್ಲುರಾಮರವರೇ, ಸ್ವಲ್ಪ ಮುಂದೆಯಿಂದ ಓದಿ. ಸಮಸ್ತ ವಿಜಯನಗರದಲ್ಲಿ ನಮಗೆ ಏಕಮಾತ್ರ ಪಂಡಿತ ರಾಮಕೃಷ್ಣ ಎನ್ನುವ ವ್ಯಕ್ತಿಯೇ ಸಿಕ್ಕಿದನು. ಅವರು ತಮ್ಮ ಹೆಸರನ್ನು ಪುಸ್ತಕದಲ್ಲಿ ಅಂಕಿತವಾಗಲು ನಮ್ಮ ಮುಂದೆ ಯಾವುದೇ ರೀತಿಯಾದ ನಾಟಕವಾಡಲಿಲ್ಲ. ಅವರು ಹೇಗಿದ್ದಾರೋ ಹಾಗೆಯೇ ನಮ್ಮ ಮುಂದೆ ಕಾಣಿಸಿಕೊಂಡರು. ನಾವು ಅವರ ಮನೆಗೆ ಕೂಡ ಹೋಗಿದ್ದೆವು. ಅವರ ಅಮ್ಮ ಶಾರದಾ ಗುಂಡಪ್ಪನನ್ನು ಭೇಟಿಯಾದೆವು. ಅವರದ್ದು ತುಂಬಾ ಒಳ್ಳೆಯ ಕುಟುಂಬ, ಒಳ್ಳೆ ಪರಿವಾರ. ಟಿಲ್ಲುರಾವ್, 2-3 ಪುಟ ಮುಂದೆಯಿಂದ ಓದಿ. ಎತ್ಕೊಳ್ಳಿ. ಏನು? ನಿಮ್ಗೆಲ್ಲ ನಾವು ನಮ್ಮ ಪತಿಗೆ ಹೇಳ್ತಾ ಇದ್ದೀವಿ. ನಮ್ಮ ಪ್ರಶಂಸೆಯ ಆನಂದ ಎತ್ಕೊಳ್ಳಿ. ನಮ್ಮ ಬಗ್ಗೆ ಉಲ್ಲೇಖವಾಗಿದೆ, ನೀನು ಮುಂದೆ ಓದಿ ಅಂತ ಹೇಳ್ದ. ಯಾರಾದ್ರೂ ಸಮಯ ಪ್ರತಿಕೂಲವಾದ್ರೆ ಆಗ ಅವರ ರಕ್ಷಣೆ ಯಾರು ಮಾಡಕ್ಕಾಗಲ್ಲ. ಓದಿ ಟಿಲ್ಲುರಾವ್, ಅದೇ ಪುಟದಿಂದ ಓದಿ. ಸರಿ ಆಯ್ತು. ವಿಜಯನಗರದಲ್ಲಿ ಯಾರಾದರೂ ಎಲ್ಲರಿಗಿಂತ
ಎಲ್ಲರಿಗಿಂತ ಇದೇನಾಗ್ಲಿಂದ ಗಿಂತ 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 ಅಂತಿದ್ರ ಏನ್ ಎಲ್ರಿಗಿಂತ? ಕ್ಷಮಿಸಿ ನಮ್ಮನ್ನ. ಕನ್ನಡದಲ್ಲಿ ಈ ಪದದ ಅರ್ಥ ನಮಗೆ ಗೊತ್ತಾಗುತ್ತಿಲ್ಲ. ಪೇಸ್ ಮಹೋದಯರೇ, ಇದನ್ನು ಕನ್ನಡದಲ್ಲಿ ಏನೆಂದು ಹೇಳುವಿರಿ? ಚತುರ ಅಲ್ಲಲ್ಲ, ಚಾಲಾಕಿ ಅಲ್ಲ, ಅದು ಅಲ್ಲ, ಕಪಟಿ. ನಿಮ್ಮ ಅರ್ಥ ಕಪಟಿ? ಎಸ್ ಕಪಟಿ ಕಪಟಿ. ವಿಜಯನಗರದಲ್ಲಿ ಎಲ್ಲರಿಗಿಂತ ಯಾರಾದರೂ ಕಪಟಿ ಇದ್ದರೆ ಮತ್ತೆ ಅವರು ಎಲ್ಲರಿಗಿಂತ ಕಪಟಿ ಯಾರೆಂದರೆ ಅಮ್ಮ ಮತ್ತು ಶಾರದಾ. ಅವ್ರಿಗಿಂತ ದೊಡ್ಡ ಕಪಟಿ ಯಾರು ಗೊತ್ತಾ? ಗೊತ್ತು, ನಮ್ ಗುರುಜಿ ತಾನೆ. ನೀವು ಮುಂದೆ ಓದಿ. ಇವರು ಪಂಡಿತ ರಾಮಕೃಷ್ಣ ಜೀವನವನ್ನು ನರಕಯಾತನೆ ಮಾಡಿದ್ದಾರೆ. ಮತ್ತೆ ಆ ಚಿಕ್ಕ ಬಾಲಕ ಗುಂಡಪ್ಪ, ಅವನು ಎಷ್ಟು ಚಿಕ್ಕವನಿದ್ದಾನೋ ಅಷ್ಟೇ ಕುತಂತ್ರಿ. ಅಮ್ಮ ಮತ್ತು ಶಾರದಾಳ ಕೆಟ್ಟತನದ ಬಗ್ಗೆ ಬರೀತಾ ಬರೀತಾ ನಮ್ಮ ಪೂರ್ತಿ ಪುಸ್ತಕ ತುಂಬಿ ಹೋಗುತ್ತದೆ. ಪುಟ ಬದಲಾಯಿಸಿ, ಮುಂದೆ ಓದಿ. ಅಮ್ಮ, ಪುಟ ಬದಲಾಯಿಸಿ ಮುಂದೆ ಓದಿ. ಟಿಲ್ಲು ಅವರೇ, ಮುಂದೆ ಓದಿ. ವಿಜಯನಗರ ಮತ್ತು ಚಂದನಗಡದ ಮಧ್ಯೆ ಯುದ್ಧ ಆರಂಭವಾಗುವುದಿದೆ. ಆದರೆ ನಮ್ಮ ಸೂಚನೆಯ ಅನುಸಾರ ಚಂದನಗಡವೆಂಬ ಒಂದು ಶಕ್ತಿಹೀನ ರಾಜ್ಯದ ಒಬ್ಬ ಶಕ್ತಿಹೀನ ರಾಜ. ನಮಗೆ ಸಂದೇಹವಿದೆ, ಇಲ್ಲಿ ಮತ್ತೊಂದು ಹೊಸ ನಾಟಕವೇನಾದರೂ ನಡೆಯುತ್ತಿದೆಯಾ? ನಾವೀಗ ವಿಜಯನಗರದಲ್ಲಿ ಬಹಳ ಸಮಯ ಕಳೆದದ್ದಾಯಿತು. ನಾವು ಏನು ತಿಳಿಯಬೇಕಾದಿತ್ತೋ ಅದು ತಿಳಿದದ್ದಾಗಿದೆ. ನಾವು ಎಲ್ಲಿಯವರೆಗೂ ವಿಜಯನಗರದಲ್ಲಿರುತ್ತೇವೋ ಈ ನಾಟಕ ನಡೆಯುತ್ತಲೇ ಇರುತ್ತದೆ. ಅದಕ್ಕಾಗಿ ನಾವು ಇಲ್ಲಿಂದ ಪ್ರಸ್ತಾವನೆ ಮಾಡಲೇಬೇಕಾಗಿದೆ. ಇರಿ, ಈ ಪೇಸ್ ಮಹೋದಯರಂತೂ ಯುದ್ಧ ಭೂಮಿಯಲ್ಲಿ ಬರೀತಿದ್ರು. ಅದನ್ನು ಓದಿ. ನಾವಲ್ಲಿ ಒಬ್ಬರೇ ಚಂದನಗಡದ ಸೇನೆಯನ್ನು ಯುದ್ಧ ಭೂಮಿಯಲ್ಲಿ ನಿಂತು ಕೂಗಿ ಕೂಗಿ ಹೆದರ್ಸಿದ್ವಿ. ಗುರುವರ್ಯ, ಈ ಫೇಸ್ ಮಹೋದಯ ಯುದ್ಧ ಭೂಮಿಯಲ್ಲಿ ಸಮಯ ಕಳಿತಿದ್ದಾಗ ಅವರ ಲೇಖನ ಕಾರ್ಯ ಸಮಾಪ್ತಿಯಾಗಿತ್ತು. ಮಹಾರಾಜ, ಈಗ ನಿಮಗೂ ನೋಡ್ಬೇಕು ಅನ್ನಿಸ್ತಿದ್ಯಾ ಮುಂದಿನ ಪುಟಗಳಲ್ಲಿ ಏನಿದೆ ಅಂತ? ಇಲ್ಲ, ನಮ್ಮದು ಮುಗಿದಿದೆ. ಮುಂದೆ ಓದಿ. ಇಲ್ಲಿ ನಾವು ಬರ್ದಿರೋದು ಕೇಳಿ, ನೀವು ತಪ್ಪು ತಿಳಿಬೇಡಿ. ನಮ್ಮ ದೇಶದಲ್ಲಿ ನಮಗೆ ಗೌರವ ಯಾಕಿದೆ ಅಂದ್ರೆ ನಮ್ಮೆಲ್ಲ ಲೇಖನಗಳು ಪಾರದರ್ಶಕ. ನಿಮ್ಮ ಅರ್ಥ ಪಾರದರ್ಶಕ? ಎಸ್, ಯಾವುದು ನಿಜವೋ ಅದನ್ನೇ ಬರೀತೀವಿ. ಅವಶ್ಯವಾಗಿ ಫೇಸ್ ಮಹೋದಯ, ನಮಗರ್ಥವಾಗುತ್ತದೆ. ನೀವು ನಿಮ್ಮ ಕಲೆಯಲ್ಲಿ ಪಾರದರ್ಶಕರು, ಅದಕ್ಕೆ ನೀವು ಪ್ರಸಿದ್ಧರು. ನಮಗರ್ಥವಾಗುತ್ತದೆ. ಮತ್ತೆ ಪಂಡಿತ ರಾಮಕೃಷ್ಣ, ಯುದ್ಧ ಭೂಮಿಗೆ ನಮ್ಮ ರಾಣಿಯರನ್ನು ಕರೆತರುವ ಆಯೋಜನೆ ನೀವಂತೂ ಮಾಡಿಲ್ಲ ತಾನೆ? ಅದು ಮಹಾರಾಜ. ಹೌದು ಮಹಾರಾಜ. ಮತ್ತೆ ನಮ್ಮ ಮಹಾರಾಣಿಯರ ಆಯೋಜನೆ? ನಮ್ಮ ಮಹಾರಾಣಿಯವರೆಗೂ ಭೇಟಿಯಾಗಿದ್ರಾ? ಅದು ಮಹಾರಾಜ, ಏನಂದ್ರೆ ನಾನು ಅವ್ರನ್ನ ವ್ಯಕ್ತಿಗತವಾಗಿ ಭೇಟಿ ಆಗ್ಲಿಲ್ಲ, ಕೇವಲ ಪಾರಿವಾಳದ ಮೂಲಕ ಸೂಚನೆ ಕಳಿಸಿದ್ದೆ. ಓ, ಕ್ಷಮಿಸ್ಬೇಕು ಮಹಾರಾಜ, ಆದ್ರೆ ನಾನು ಇದನ್ನೆಲ್ಲ ಮಾಡ್ಬೇಕಿತ್ತು. ಎರಡೂ ರಾಜ್ಯದ ಸೇನೆ ಎದುರು ಬದರಾಗಿ ನಿಂತಿದ್ವು. ಏನಾದ್ರೂ ಆಗ್ತಿತ್ತು. ಒಂದೊಮ್ಮೆ ವಿಷಯ ಗಂಭೀರವಾಗಿದ್ರೆ ಎಲ್ರಿಗೂ ಹಾನಿ ಆಗ್ತಿತ್ತು. ಆಗ ಫೇಸ್ ಮಹೋದಯರ್ಗಂತೂ ಸತ್ಯ ಗೊತ್ತಾಗ್ತಿತ್ತು. ಕ್ಷಮಿಸ್ಬಿಡಿ, ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ. ಇಲ್ಲ ಪಂಡಿತ ರಾಮಕೃಷ್ಣ, ನಿಮ್ಮಿಂದ ಯಾವ ತಪ್ಪು ಕೂಡ ಆಗಿಲ್ಲ. ನೀವು ಮಾಡಿರುವುದು ಸರಿಯಾಗೇ ಇದೆ. ಫೇಸ್ ಮಹೋದಯ, ತಾವು ವಿಜಯನಗರ ರಾಜ್ಯದ ವರ್ಚಸ್ಸಿನ ಬಗ್ಗೆ ತಿಳಿಯಬೇಕೆಂದರೆ ಹೋಗಿ ಆ ಮಹಾರಾಜರನ್ನು ಕೇಳಿ, ಆ ರಾಜ್ಯದವರನ್ನು ಕೇಳಿ. ವಿಜಯನಗರ ರಾಜ್ಯದ ವಿರುದ್ಧ ಯುದ್ಧಕ್ಕಾಗಿ ಬಂದು ಪರಾಜಯವಾದವರನ್ನು, ನಮ್ಮ ಮೇಲೆ ಆಕ್ರಮಣ ಮಾಡಲೆಂದು ಯೋಚಿಸಿದವರನ್ನು. ಅವರು ನಿಮಗೆ ಹೇಳುತ್ತಾರೆ ನಾವೇನೆಂದು, ನಮ್ಮ ಸೇನೆ ಹಾಗೂ ನಮ್ಮ ಪ್ರಜೆಗಳ ಬಲವೇನೆಂದು. ನಮಗದು ಮೊದಲೇ ತಿಳಿದಿದೆ ಮಹಾರಾಜ. ಅದ್ಭುತ. ಮತ್ತೆ ಫೇಸ್ ಮಹೋದಯ, ನೀವೊಂದು ವೇಳೆ ಚಂದನಗಡದ ಬಗ್ಗೆ ಬರಿಬೇಕಾದ್ರೆ ಬರೆಯಬಹುದು. ಸ್ಮರಣೆ ಇರಲಿ, ಚಂದನಗಡ ಒಂದು ಶಕ್ತಿಹೀನ ರಾಜ್ಯ ಆಗಿತ್ತು.
ಆದರೆ ಇನ್ಮುಂದೆ ಇರಲ್ಲ. ಯಾಕೆಂದರೆ ನಾವು ನಮ್ಮ ಮಿತ್ರನಿಗೆ ವಚನ ನೀಡುತ್ತೇವೆ. ಇನ್ನು ಮುಂದೆ ಚಂದನಗಡಕ್ಕೆ ಯಾವುದೇ ಸಹಾಯದ ಅವಶ್ಯಕತೆ ಇದ್ದರೆ ವಿಜಯನಗರ ರಾಜ್ಯ ಅವರ ಜೊತೆ ಇರುತ್ತದೆ. ವಾ ಸಾಕು, ನಮ್ ಕಣ್ಣಲ್ಲಿ ನೀರು ಬರುತ್ತೆ. ಇನ್ನು ಬಾಹುಕರನ್ನಾಗಿ ಮಾಡಬೇಡಿ, ಇಲ್ಲ ಅಂದ್ರೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಮಹಾರಾಜ ಕೃಷ್ಣದೇವರಾಯ, ಖುಷಿಯಾಯ್ತು. ಥ್ಯಾಂಕ್ ಯು. ನಾವು ಕೆಲವು ದಿನ ಚಂದನಗಡ ರಾಜ್ಯದಲ್ಲಿ ಇರ್ತೀವಿ. ಖಂಡಿತವಾಗ್ಲೂ ಯಾವ ಅವಶ್ಯಕತೆ ಇಲ್ಲ. ಯಾಕೆ? ಅರ್ಥಾತ್ ನಮ್ಮ ಸೌಭಾಗ್ಯ ನೀವು ಅಲ್ಲಿಗೆ ಬರೋದು. ಆದ್ರೆ ನೀವು ಬರೆಯೋದಾದ್ರೆ ನೀವು ದಿಲ್ಲಿ ದರ್ಬಾರ್ ಬಗ್ಗೆ ಬರೆಯಿರಿ. ನೀವು ಬಾದ್ಶಾ ಬಾಬರ್ ಬಗ್ಗೆ ಕೇಳಿರ್ಬೋದಲ್ಲ, ನೀವು ದಿಲ್ಲಿ ಕಡೆಗೆ ಪ್ರಸ್ಥಾನ ಮಾಡಿ. ಸರಿ, ಹಾಗೆ ಆಗಲಿ. ಬಾಯ್ಬೋಲ್ಡಿ ಕೇಳಿಲಿ. ಭವಿಷ್ಯದಲ್ಲಿ ಸಿಗ್ತಿರಲ್ವಾ, ಆಗ ನಾವು ನಿಮ್ಗೆ ಬರೆಯೋದನ್ನ ಕಲಿಸ್ತೀವಿ. ಕೆಂಚ. ಪಂಡಿತ ರಾಮಕೃಷ್ಣ, ಶುಭಾಶಯಗಳು. ಪೋರ್ಚುಗಲ್ ಡೊಮಿಂಗೋ ಫೇಸ್ನ ಪುಸ್ತಕದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಎಂದು ಸಂಬೋಧಿಸಲಾಗಿದೆ. ನಾವು ನಿಮ್ಮನ್ನು ಅನುಕರಣೆ ಮಾಡುತ್ತೇವೆ. ನಿಮ್ಮ ರೀತಿಯಲ್ಲೇ ಬದುಕಲು ಪ್ರಯತ್ನಿಸುತ್ತೇವೆ. ಇದೇ ಏಕಮಾತ್ರ ಉಪಾಯ ಒಂದು ಐತಿಹಾಸಿಕ ಪುಸ್ತಕದಲ್ಲಿ ಗೌರವ ಪಡೆಯಲು. ಮಹಾರಾಜ ನರಸಿಂಹವರ್ಧನರೇ, ಇದೇ ಏಕಮಾತ್ರ ಉಪಾಯ ಜೀವನದ ಪುಸ್ತಕದಲ್ಲೂ ಗೌರವ ಪಡೆಯೋದಕ್ಕೆ. ತಾನು ತಾನಾಗೇ ಇರುವ ಎಂದಿಗೂ ಸಮಸ್ಯೆಗೆ ಹೆದರಿ ಓಡಿ ಹೋಗದವ, ಕಷ್ಟದ ಸುಳಿಯಲ್ಲಿದ್ದರೂ ಸಹ ಧೃತಿಗೆಡದೆ ಈಜುತ್ತಾ ಇಲ್ಲಿ ಜೀವನವನ್ನು ಜಯಿಸುವವ, ಅವನೇ ವಾಸ್ತವದಲ್ಲಿ ಈ ಜಗದಲ್ಲಿ ನಿಜವಾದ ಮನುಷ್ಯನಾಗ್ತಾನೆ. ವಾ, ಅನುಕರಣೀಯ, ಅದ್ಭುತ, ತುಂಬಾ ಚೆನ್ನಾಗಿದೆ. ಅದೇ ಪಂಡಿತ ರಾಮಕೃಷ್ಣರ ವಿಶೇಷತೆ. ಖಂಡಿತವಾಗಿ ಸತ್ಯವೂ ಕೂಡ. ನೀವು ಯುದ್ಧ ಅಭ್ಯಾಸವನ್ನು ನಿಲ್ಲಿಸಿದ್ರಿ, ಇಲ್ಲವಾದಲ್ಲಿ ಹೆಚ್ಚು ಕಡಿಮೆ ಆಗೇ ಬಿಡ್ತಿತ್ತು. ಮಹಾರಾಜ, ಇಂದು ನಿಮಗೆ ಭೋಜನ ಮಾಡುವ ಸಮಯದಲ್ಲಿ ದುಃಖ, ಅದರ ನಂತರ ಪಶ್ಚಾತ್ತಾಪವಾಗುತ್ತದೆ. ಯಾಕೆ ಮಹಾರಾಣಿ ತಿರುಮಲಾಂಬ ಅಂತದೇನು ಮಾಡಿದ್ದೀರಿ ನೀವು? ಮಹಾರಾಜ, ಇಂದು ನಿಮಗೆ ನಮ್ಮ ಕೈಯಾರೆ ಭೋಜನ ಮಾಡುವುದಕ್ಕೆ ಆಗಲಿಲ್ಲ. ಸತ್ಯ ಹೇಳ್ತಿದ್ದೀರಾ? ಇಂದು ನಮಗೆ ವಿಶ್ವಾಸವಾಯಿತು. ಸ್ವಲ್ಪ ತಡವಾದ್ರೂ ಪರವಾಗಿಲ್ಲ, ಈಶ್ವರ ನಮ್ಮ ಮಾತನ್ನು ಅವಶ್ಯ ಕೇಳುತ್ತಾರೆ. ಮಹಾರಾಜ, ಅರ್ಥವಾಗಲಿಲ್ಲ. ನೀವು ಏನು ಹೇಳಲು ಬಯಸುತ್ತೀರಿ? ಇಲ್ಲ, ನಿಮಗೆ ಅರ್ಥವಾಗುವ ಅವಶ್ಯಕತೆಯೂ ಇಲ್ಲ. ನೀವು ನಿಮ್ಮ ಮಸ್ತಿಷ್ಕವನ್ನು ಆರಾಮಾಗಿರಲು ಬಿಡಿ. ಆದ್ರೆ ಮಹಾರಾಜ, ಅದು ಯಾವಾಗ ಅಂದ್ರೆ ನೀವು ಮಹಾರಾಣಿ ತಿರುಮಲಾಂಬರನ್ನು ಇದನ್ ಕೇಳಿದಾಗ ಅವರು ನಿಮ್ಗೆ ಭೋಜನ ಯಾಕೆ ಮಾಡ್ಲಿಲ್ಲ ಅಂತ. ಯಾಕೆ? ಓ ಮಹಾರಾಜ, ಇಂದು ನಾವು ಉದ್ಯಾನವನದಲ್ಲಿ ಇದ್ವಿ. ಅಲ್ಲಿ ತುಂಬಾ ತಂಪನೆ ಗಾಳಿ ಸವಿಯುತ್ತಿದ್ವಿ. ಅಲ್ಲಿ ಎಷ್ಟೋ ಬಣ್ಣ ಬಣ್ಣದ ಪುಷ್ಪಗಳು ಅರಳಿದ್ದವು. ಮೊದಲಂತೂ ಅರ್ಥೈಸಿಕೊಳ್ಳಲು ಕಠಿಣವಾಯಿತು. ಪುಷ್ಪ ಅಧಿಕ ಸುಂದರವೋ ಇಲ್ಲ ಅದರ ಸುವಾಸನೆ ಶ್ರೇಷ್ಠವೋ ಅಷ್ಟೇ ಮಹಾರಾಜ. ಆ ಪುಷ್ಪಗಳ ಸುವಾಸನೆಯಲ್ಲಿ ಕಳೆದೋದ್ವಿ. ಅದಕ್ಕಾಗಿ ನಿಮಗೆ ಭೋಜನ ಮಾಡಲಿಲ್ಲ. ಅದ್ಭುತ, ಇದು ಅತ್ಯಂತ ದುಃಖದ ವಿಷಯ. ಮಹಾರಾಜ, ನಾವ್ ಏನ್ ಹೇಳೋಕ್ ಬಯಸ್ತಿದೀವಿ ಅಂದ್ರೆ ಮಹಾರಾಜರಿಗೆ ಜಯವಾಗಲಿ. ಬನ್ನಿ ಮಹಾಮಂತ್ರಿಗಳೇ, ತಾವು ಸರಿಯಾದ ಸಮಯಕ್ಕೆ ಬಂದಿರಿ. ಈಗ ತಾನೇ ನಾವು ಮಹಾರಾಣಿ ತಿರುಮಲಾಂಬ ಹಾಗೂ ಪುಷ್ಪಗಳ ನಡುವಿನ ಪ್ರೇಮ ಕಥೆಯನ್ನು ಕೇಳುತ್ತಾ ಕೂತಿದ್ವಿ. ಮತ್ತೆ ಮಹಾಮಂತ್ರಿಗಳೇ, ನಾವು ಬಯಸುತ್ತೇವೆ ನೀವು ವಿಜಯನಗರ ರಾಜ್ಯದಲ್ಲಿ 10 ಅಪ್ರತಿಮ, ಅದ್ಭುತ, ಅವಿಸ್ಮರಣೀಯ ಉದ್ಯಾನಗಳನ್ನು ನಿರ್ಮಿಸಿ. ಸರಿ, ಆಗಲಿ ಮಹಾರಾಜ. ಏನು ಮಹಾರಾಜ? ಉದ್ಯಾನ ಮಹಾಮಂತ್ರಿಗಳೇ. ಅವಶ್ಯವಾಗಿ ಮಹಾರಾಜ. ಹಾ ಮಹಾಮಂತ್ರಿಗಳೇ, ಸ್ಮರಣೆ ಇರಲಿ, ಆ ಎಲ್ಲ ಉದ್ಯಾನಗಳು ಅಪರೂಪದ ಪುಷ್ಪಗಳಿಂದ ಸುಸಜ್ಜಿತಗೊಂಡಿರಬೇಕು. ಹಾ ಮಹಾರಾಜ. ಅದರಲ್ಲಿ ನಮ್ಮ ಕಿರಿಯ ಮಹಾರಾಣಿ ಕಳೆದು ಹೋಗಿ ನಮ್ಮ ಜೀವನ ಸುರಕ್ಷಿತವಾಗಿರಲಿ. ಸರಿ, ಮತ್ತೆ ಭೋಜನ ಆರಂಭಿಸೋಣ. ತಾವು ಆಗಲಿ ಮಹಾರಾಜ. ಅನುಮತಿ ಕೊಟ್ಟರೆ.
ಇದು ಯಾವ ರೀತಿಯ ಭೋಜನ? ಇದು ಇಷ್ಟೊಂದು ಸಪ್ಪೆ ಸಪ್ಪೆಯಾಗಿ ನೀರಸವಾಗಿದೆ. ನಾವು ವಿಜಯನಗರ ರಾಜ್ಯದ ಮಹಾರಾಜರು, ಯಾರ ರೋಗಿ ಅಥವಾ ಯೋಗಿ ಅಲ್ಲ. ಇದು ಯಾವ ರೀತಿಯ ಭೋಜನ? ಇದರಲ್ಲಿ ಸ್ವಾದವೇ ಇಲ್ಲ. ಇಷ್ಟು ಮೆತ್ತಗಾದ ಸಪ್ಪೆ ಭೋಜನ ನಮ್ಗ್ಯಾಕೆ ಬಿಡಿಸಿದ್ದೀರಿ? ಮಹಾರಾಜ, ಇದನ್ನೇ ನಾವು ಆಗಿಂದ ಹೇಳೋಕೆ ಬರ್ತಿದ್ವಿ. ನಮಗೆ ಸಮಸ್ತ ಮಸಾಲೆ ಲಂಕೆಯಿಂದ ಬರುತ್ತದೆ. ಅದರ ಸ್ವಾದ ನಿಮಗೆ ಬಹಳ ಇಷ್ಟ. ಅದೇ ಸ್ವಾದ ನಿಮಗೊಪ್ಪುತ್ತದೆ, ನಮಗ್ ಗೊತ್ತಿದೆ. ಆದ್ರೆ ಕಳೆದ ತಿಂಗಳು ಅಲ್ಲಿಂದ ಏನೂ ಬರಲಿಲ್ಲ. ಎಲ್ಲಾ ಮಸಾಲೆ ಖಾಲಿಯಾಗಿದೆ. ಆ ಮಸಾಲೆ ಹಾಕದಿರುವ ಕಾರಣ ಈ ಭೋಜನ ಹೀಗಿದೆ. ಆ ಮಹಾರಾಜ, ಶ್ರೀಲಂಕಾದಿಂದ ಏನು ಬರ್ತಿಲ್ಲ. ನಾವು ಕೂಡ ಸ್ವರ್ಣ ಆಭೂಷಣವೂ ತರಿಸಿದ್ವಿ, ಅದು ಕೂಡ ಬಂದಿಲ್ಲ. ಇವಾಗ ನಾವೇನ್ ತಿನ್ನೋದು? ಮಹಾರಾಜ, ನೀವು ಚಿಂತೆ ಮಾಡಬೇಡಿ. ನಾವು ನಿನ್ನೆ ಮಾಡಿರೋ ವ್ಯಂಜನ ಉಳಿದಿದೆ, ನೀವು ಅದನ್ನೇ ಗ್ರಹಣ ಮಾಡಬಹುದು. ಇಲ್ಲ, ಸಾಧ್ಯವೇ ಇಲ್ಲ. ಏನಂದ್ರೆ ಹಳಸಲು ಭೋಜನ ತಿನ್ನೋದು ಆರೋಗ್ಯಕ್ಕೆ ಹಾನಿಕರವಾಗಿರುತ್ತೆ. ನಾವು ಕೆಲವೊಮ್ಮೆ ಈ ರೀತಿಯ ಸಾತ್ವಿಕ ಭೋಜನ ತಿನ್ಬೇಕಲ್ವಾ, ಭಜನ ಶಕ್ತಿಗಾಗಿ. ಮಹಾರಾಜ, ನಾವು ಇದೇ ಸೂಚನೆ ಕೊಡೋಕ್ ಬಂದ್ವಿ, ಆದ್ರೆ ಪುಷ್ಪಗಳಲ್ಲಿ ಕಳೆದು ಹೋಗ್ಬಿಟ್ರಿ ನೀವು. ಮಹಾರಾಜ, ಈಗ ತಾನೇ ನಮ್ಮ ಗುಪ್ತಚರರು ಮಾಹಿತಿ ನೀಡಿದ್ದಾರೆ. ಶ್ರೀಲಂಕೆಯಲ್ಲಿ ಗೃಹ ಯುದ್ಧ ಸಂಭವಿಸುವ ಸಾಧ್ಯತೆ ಇದೆ. ಹಾಗೂ ಅಲ್ಲಿನ ಮಹಾರಾಜ ಧರ್ಮಪಾಲರು ಎಲ್ಲೋ ಕಾಣೆಯಾಗಿದ್ದಾರೆ. ಮಹಾರಾಜ. ಏನು? ಮಹಾರಾಜ ಧರ್ಮಪಾಲ ಕಾಣೆಯಾಗಿದ್ದಾರೆ? ಹಾ ಮಹಾರಾಜ. ಎಲ್ಲೋ ವನವಾಸ ಅಥವಾ ಅಜ್ಞಾತವಾಸಕ್ಕೆ ಹೋಗಿರಬಹುದು. ಯಾರಿಗೂ ಏನೂ ಗೊತ್ತಿಲ್ಲ ಮಹಾರಾಜ. ಮತ್ತೆ ಮಹಾರಾಜ ಧರ್ಮಪಾಲರು ಯಾರಿಗೂ ಸೂಚನೆಯನ್ನು ನೀಡಿಲ್ಲ. ಮಹಾಮಂತ್ರಿಗಳೇ, ಇದು ಅತ್ಯಂತ ವಿಷಮ ಪರಿಸ್ಥಿತಿ. ಶ್ರೀಲಂಕಾದ ಮಹಾರಾಜ ಧರ್ಮಪಾಲ ನಮ್ಮ ಪ್ರಿಯ ಮಿತ್ರರು. ಆಶ್ಚರ್ಯದ ವಿಷಯ ಏನಂದ್ರೆ, ಇಷ್ಟೆಲ್ಲ ನಡೆದ ನಂತರವೂ ಅವರು ನಮ್ಮನ್ನ ಸಂಪರ್ಕಿಸಿಲ್ಲ, ನಮಗ್ಯಾವ ಸಂದೇಶವನ್ನು ಕೂಡ ಕಳಿಸಿಲ್ಲವಲ್ಲ. ಮಹಾರಾಜ, ಇದೇ ವಿಷಯ ವಿಚಾರಣೀಯ. ಮಹಾರಾಜ ಧರ್ಮಪಾಲರ ಕಡೆಯಿಂದ ನಮಗೆ ಯಾವ ಸೂಚನೆಯೂ ಪ್ರಾಪ್ತವಾಗಿಲ್ಲ. ಹಾಗೂ ಕೇವಲ ನಮ್ಮ ಗುಪ್ತಚರರು ನಮಗೆ ಗೃಹಯುದ್ಧದ ಸ್ಥಿತಿಯ ಬಗ್ಗೆ ತಿಳಿಸಿದ್ದಾರೆ. ಮಹಾಮಂತ್ರಿಗಳೇ. ಹಾ ಮಹಾರಾಜ. ಸಭೆ ಕರೆಯಿರಿ. ನಾವೀಗಲೇ ಈ ಸಮಯವೇ ದರ್ಬಾರಿಗೆ ಬರುತ್ತೇವೆ. ರಾಣಿ ಮುನಮುನ ಮುನಮುನ, ನೀನ್ ಎಲ್ಲಿದೀಯಾ? ಡಿಕ್ಕ ಡಿಕ್ಕ ಡುನ್ನ. ರಾಣಿ ಮುನಮುನ, ರಾಣಿ ನೀನಿಲ್ದೆ ಏನೂ ಇಲ್ಲ, ಬಂದ್ಬಿಡು ರಾಣಿ. ಒಂದ್ ವೇಳೆ ನೀನು ಬರ್ಲಿಲ್ಲ ಅಂದ್ರೆ ನಮ್ಮ ಹೃದಯ ಛಿದ್ರವಾಗಿ ಬಿಡುತ್ತೆ ರಾಣಿ. ನಿನ್ನ ಹೃದಯ ಛಿದ್ರವಾದ್ರೂ ಭದ್ರವಾದ್ರೂ ನಾನಿವತ್ ನಿನ್ ಬಿಡಲ್ಲ. ಮಾರಾಣಿ ಮುನುಮುನು, ಇವತ್ತೇನು ನಿಂದಿ ಅವತಾರ? ಶಾಂತಿ ಶಾಂತಿ. ನಾನ್ ನಿನ್ನನ್ ಬಿಡಲ್ಲ. ಇಂದು ಪ್ರಳಯ ಆಗುತ್ತದೆ. ಇಂದು ತಾಂಡವ ಆಗುತ್ತೆ. ಪ್ರಳಯ ಆದ್ರೂ ಆಗು, ತಾಂಡವ ಆದ್ರೂ ಮಾಡು, ನಾನೇನ್ ಮಾಡ್ಲಿ ಮಾರಾಣಿ? ನಾನು ರಾಕ್ಷಸರ ವಧೆ ಮಾಡಕ್ ಹೋಗ್ಬೇಕು. ಕುದುರೆ ಆಗು. ಕುದುರೆ ಆಗು. ನಡಿ ನನ್ನ ಕುದುರೆ, ಓಡು ನನ್ನ ಕುದುರೆ, ವೇಗವಾಗಿ ಬೇಗ ಓಡು ನನ್ನ ಕುದುರೆ. ಗಡತ್ತಾದ ಭೋಜನದ ನಂತರ ಮಧ್ಯಾಹ್ನದ ಈ ಹೊತ್ತಲ್ಲಿ ಪ್ರಪಂಚದ ಯಾವುದೇ ಮೌಲ್ಯಯುತ ವಸ್ತುವಿಗಿಂತ ಹೆಚ್ಚಾದ ನಿದ್ರೆ ಮಾಡ್ತಿದ್ವಿ. ಗೊತ್ತಿಲ್ಲ ಏನಾಯ್ತು ಮಹಾರಾಜ ದರ್ಬಾರಲ್ಲಿ ಸಭೆ ಮಾಡುವಂಥದ್ದು. ಅಲ್ವಾ ಗುರುಜಿ, ಪೂರ್ಣವಾಗಿ ಅದೇನು ತುಂಬಿಲ್ಲ ಅಲ್ವಾ? ಇನ್ನೇನ್ ಕೊನೆ ಅನಿಲ್ ತುಂಬಬೇಕು, ಅಷ್ಟ್ರಲ್ಲಿ ಹೊಡೆದೋಯ್ತು. ಏನು ಹೊಡೆದೋಯ್ತು? ನಿಮ್ಮ ಪಾಪದ ಕೊಡ. ಗುರುಜಿ, ಸಂಭವತಃ ಹಿಂದೆ ನೀವೇ ಮಾಡಿರೋ ಯಾವುದೋ ಪಾಪ ಮಹಾರಾಜರಿಗೆ ಗೊತ್ತಾಗಿರ್ಬೋದು. ಅದಕ್ಕೆ ಮಹಾರಾಜರು ಸಭೆ ಕರೆದಿದ್ದಾರೆ, ಈಗ ನಿಮ್ಗೆ ದಂಡನೆ ನೀಡಲು. ಸತ್ಯ ಅಲ್ವಾ ಗುರುಜಿ? ಮೂರ್ಖರೇ, ದುಷ್ಟರೇ, ನಾಲಾಯಕರೇ, ದರ್ಬಾರಿದೆ ಅದಕ್ಕೆ ಬಚಾವಾದ್ರಿ. ಅನ್ಯಥಾ ಏನ್ ಮಾಡ್ತಿದೆ ಅಂದ್ರೆ ಜೀವನ ಪರ್ಯಂತ ನಿಮ್ಮ ಕೈಯಲ್ಲಿರೋ ಭಾಗ್ಯ ರೇಖೆ ಹುಡ್ಕೋಕಾಗ್ತಿರ್ಲಿಲ್ಲ, ಭಸ್ಮ ಮಾಡ್ತಿದ್ದೆ. ಮಂತ್ರಿವರ್ಯ, ನಿಮ್ಗೇನಾದ್ರೂ ಗೊತ್ತೇ ಮಹಾರಾಜ ಯಾವ ಕಾರಣಕ್ಕೆ ಈ ಸಭೆ ಕರೆದಿದ್ದಾರೆ ಅಂತ? ಹಾ, ನಮಗ್ ಗೊತ್ತಿದೆ. ಅತ್ಯಂತ ಮಹತ್ವಪೂರ್ಣ ಕಾರ್ಯಕ್ಕೆ ಈ ಸಭೆ ಕರೆದಿದ್ದಾರೆ. ಏನದು ಅತಿ ಮಹತ್ವಪೂರ್ಣ ಕಾರ್ಯ? ಪಂಡಿತ ರಾಮಕೃಷ್ಣರೇ, ಅತಿ ಮಹತ್ವಪೂರ್ಣ ಕಾರ್ಯ. ಮಹಾರಾಜರು ಸ್ವಯಂ ಇದರ ಬಗ್ಗೆ ನಿಮಗೆ ತಿಳಿಸುತ್ತಾರೆ. ಸರಿ. ಮಹಾರಾಜ ಕೃಷ್ಣದೇವರಾಯರಿಗೆ ಜೈ! ಮಹಾರಾಜ ಕೃಷ್ಣದೇವರಾಯರಿಗೆ ಜೈ! ಮಹಾರಾಜ ಕೃಷ್ಣದೇವರಾಯರಿಗೆ ಜೈ! ಮಹಾರಾಜ ಕೃಷ್ಣದೇವರಾಯರಿಗೆ ಜೈ! ಓ ದಣಿಮಣಿಯ ಮಾತು ಸತ್ಯವೇನಾದ್ರೂ ಆಗುತ್ತಾ?
ಗುರುವರ್ಯ. ಮಹಾರಾಜ, ನಮ್ಮನ್ನು ಕ್ಷಮಿಸ್ಬಿಡಿ.